ನೀನು ಚಂದನೋ ಅಥವಾ ನನ್ನ ಪೇಪರ್ ಚಂದನೋ, ದಯವಿಟ್ಟು ವಿದ್ಯಾರ್ಥಿಗಳೇ ಕ್ವಶನ್ ಪೇಪರ್ ಕಳಿಸುವ ಸಮಯದಲ್ಲಿ ಚೆನ್ನಾಗಿ ಫೋಟೋ ಹೊಡೆದು ಕ್ಲಿಯರಾಗಿ ಸ್ವಲ್ಪ ಕಳಿಸಿ. ಏನೂ ಇಲ್ಲ, ಒಂದು ಸೆಕೆಂಡ್ ಎಕ್ಸ್ಟ್ರಾ ಆಗ್ಬೋದು. ಎನಿಹೌ, ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಯಾರಿಗೆ ಅಂದರೆ ಮತ್ತೊಮ್ಮೆ ನಮ್ಮ ಭವಿತ್ ಅವರಿಗೆ. ಇವರು ನಮಗೆ ಇಂಗ್ಲೀಷ್ ಕ್ವಶನ್ ಪೇಪರು ಕೂಡ ಕಳಿಸಿಕೊಟ್ಟಿದ್ದರು, ಹಾಗೂ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಕೂಡ ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಕಣಪ್ಪ. ಇದು ಯೂನಿಟ್ ಟೆಸ್ಟ್ 2 ಇದೇ ವರ್ಷ ನಡೆದಿರುವಂತಹ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ವಿತ್ ಕೀ ಆನ್ಸರ್. ದಯವಿಟ್ಟು ತಪ್ಪಾದರೆ ಕಮೆಂಟ್ ಮುಖಾಂತರ ತಾವುಗಳು ಆ ಎಲ್ಲ ಆನ್ಸರ್ಸ್ಗಳನ್ನು ತಿದ್ದಿ ಐ ಆಮ್ ನಾಟ್ ಎ ಪೊಲಿಟಿಕಲ್ ಸೈನ್ಸ್ ಟೀಚರ್, ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಐಡೆಂಟಿಟಿ ಪೊಲಿಟಿಕ್ಸ್ ಟ್ರೇಸ್ಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಉತ್ತರ ಬಂದು ನನ್ನ ಪ್ರಕಾರ ಎಲ್ ಎ ಕಾಫ್ಮ್ಯಾನ್ ಅಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ಕಮೆಂಟ್ ಮುಖಾಂತರ ತಪ್ಪಿದ್ದ ಉತ್ತರಗಳನ್ನು ತಿದ್ದಿ ಮಕ್ಕಳೇ. ದಿ ಪವರ್ಫುಲ್ ಆರ್ಗನ್ ಆಫ್ UNO, ವಿಶ್ವಸಂಸ್ಥೆ ಶಕ್ತಿಶಾಲಿ ಅಂಗ ಯಾವುದು ಅಂತ ಕೇಳಲಾಗಿದೆ. ಅದು ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ಕೊಂಡಿದ್ದೀನಿ, ಭದ್ರತಾ ಮಂಡಳಿ ಅಂತ. ದಯವಿಟ್ಟು ತಪ್ಪಿದರೆ ಅದನ್ನು ತಿದ್ದಿ. ಕ್ವಶನ್ ನಂಬರ್ 3, ಆನ್ ದಿಸ್ ಅರ್ತ್ ದೇರ್ ಈಸ್ ಎನಫ್ ಫಾರ್ ಎವ್ರಿ ಒನ್ಸ್ ನೀಡ್ ಬಟ್ ನಾಟ್ ಫಾರ್ ಗ್ರೀಡ್ ಸೆಡ್ ಬೈ ಡ್ಯಾಶ್. ಈ ಭೂಮಿಯ ಮೇಲೆ ಪ್ರತಿಯೊಬ್ಬನ ಅವಶ್ಯಕತೆಗೆ ಬೇಕಾದದ್ದು ಮಾತ್ರ ಇದೆ, ಆದರೆ ಅವನ ದುರಾಸೆಗಲ್ಲ ಎಂದು ಹೇಳಿದವರು ಯಾರು ಅಂತ ಇದೆ. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆಗಿರ್ಬೋದು. ಮಹಾತ್ಮ ಗಾಂಧೀಜಿ, ಹೌದಲ್ವಾ ವಿದ್ಯಾರ್ಥಿಗಳೇ? 3 ಡ್ಯಾಶಸ್ಗಳಿಗೆ ನೀವೇ ನನಗೆ ಏನಂತೀರ ತಾವುಗಳು ಉತ್ತರವನ್ನು ಕಳಿಸ್ಕೊಡ್ಬೇಕು. ಬೇಜಾರಾಗಬೇಡಿ ಆಯಿತಾ. ಈ ನನ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಕಣ್ರೋ. ದಿ ಟೋಟಲ್ ಪರ್ಮನೆಂಟ್ ಏನಿದು ಮೆಂಬರ್ ಕಂಟ್ರೀಸ್ ಆಫ್ ಏನಿದು ಸೆಕ್ಯೂರಿಟಿ ಕೌನ್ಸಿಲ್ ಈಸ್ ಡ್ಯಾಶ್ ಅಂತ ಇದೆ ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು 5 ಅಂದುಕೊಂಡಿದ್ದೇನೆ ಆಯಿತಾ. ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರ ಒಟ್ಟು ಸಂಖ್ಯೆ ಯಾವುದು ಅಂತ ಇದೆ. ಅದು ಭದ್ರತಾ ಪರ್ಮನೆಂಟ್ ಮೆಂಬರ್ಸ 51 ಇರಬೇಕ್ರಿ, 51 ಆಯಿತಾ. ಭದ್ರತಾ ಮಂಡಳಿ 51 ಅಂದ್ಕೊಂಡಿದ್ದೀನಿ ನೋಡಿ. ದ ಟೋಟಲ್ ನಂಬರ್ಸ್ ಆಫ್ ಯಾವುದು ಬ್ರಿಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರದ ಸಂಖ್ಯೆ ಯಾವುದು 5 ಅಂದ್ಕೊಂಡಿದ್ದೀನಿ. ತಪ್ಪಿದರೆ ಕಮೆಂಟ್ ಮುಖಾಂತರ ಸರಿಪಾಡಿ ಆಯಿತಾ. ಮೊದಲನೇದು 51, ಎರಡನೇದು 5. ಡ್ಯಾಶ್ ಕಂಟ್ರೀಸ್ ಸೈನ್ ದಿ ಕ್ಯಾರೆಕ್ಟರ್ ಆಫ್ ಏನಿದು ಚಾರ್ಟರ್ ಆಫ್ UNO ಅಂತ ಇದೆ. ವಿಶ್ವಸಂಸ್ಥೆಯ ಚಾರ್ಟರಿಗೆ ಮೊದಲ ಸಹಿ ಮಾಡಿದ ರಾಷ್ಟ್ರಗಳು ಡ್ಯಾಶ್ ಅಂತ ಇದೆ. 6ನೇದಕ್ಕೆ ಅದಕ್ಕೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಸ್ವಲ್ಪ ತಪ್ಪಾದರೆ ನೋಡ್ರಪ್ಪ ಆಯಿತಾ. ಭದ್ರತಾ ಮಂಡಳಿ ಅಂದುಕೊಂಡಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕಡೆಗೆ ಹೋಗೋಣ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇದೆ. ಇದು ಬಹಳ ಈಸಿ, CMP ಅಂತ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂದರೆ CMP ಅಂದ್ಕೊಂಡಿದ್ದೇನೆ. ಲೇಸಸ್ ಫೈರೆ ಏನಿದು ಲೇಸಸ್ ಫೇರ್ ಅಂತ ಇದೆ. ಕ್ವಶನ್ ನಂಬರ್ ಬಿಗೆ ಸರಿಯಾದ ಉತ್ತರ ನನ್ನ ಪ್ರಕಾರ ಕ್ವಶನ್ ನಂಬರ್ ಯಾವುದು ಇದು, ಅದಕ್ಕೆ F ಫ್ರೀ ಮಾರ್ಕೆಟ್ ಪಾಲಿಸಿ ಅಂದ್ಕೊಂಡಿದ್ದೀನಿ, ಮುಕ್ತ ಮಾರುಕಟ್ಟೆ ನೀತಿ ಅಂತ. ದಯವಿಟ್ಟು ತಪ್ಪಿದ್ರೆ ತಿದ್ದರು, ಏನೂ ಆಗಲ್ಲ ಆಯಿತಾ. ಇವತ್ತು ನಾನು ಸ್ಟೂಡೆಂಟ್ ಅಂದ್ಕೊಂಡು ನೀವು ಟೀಚರ್ ಅಂದ್ಕೊಳ್ಳಿ, ಯಾಕೆಂದರೆ ಟೈಮ್ ಇಲ್ಲರೋ ಆನ್ಸರ್ ಹೋಗಿ ಅವರನ್ನೆಲ್ಲ ಹುಡುಕಿ ತರಲಿಕ್ಕೆ. ಆರ್ಕಿಟೆಕ್ಟ್ ಆಫ್ SAARC ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರಕಾರ ಝೇರುರ್ ರೆಹಮಾನ್ ಅಂದ್ಕೊಂಡಿದ್ದೀನಿ. ಶಿಲ್ಪಿ ಯಾರು ಅಂತ ಅವರೇ ಅಂದ್ಕೊಂಡಿದ್ದೀನಿ ನೋಡಿ ಆಯಿತಾ. ತಪ್ಪಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸಸ್ ಅಂತ ಇದೆ. ಇದು ಅಟ್ರೈಸ್ ಇದು ಈಸಿಯಾಗಿ ಬರಿಬೋದು. ಬಿಲೋ ಪಿಕ್ಚರ್ ಆ್ಯಂಡ್ ರೈಟ್ ಇಟ್ಸ್ ಮೀನಿಂಗ್ ಅಂತ ಇದೆ. ರೇಸಿಸಮ್ಮು ಇದೇನು ಪ್ಯಾಂಡಮಿಕ್ ಅಂತ ಇದೆ. ಬ್ಲ್ಯಾಕ್ ಆಲ್ವೇಸ್ ಮ್ಯಾಟರ್ಸ್ ಅಂತ ಏನೇನೋ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ನೋಡಿ ಈಗ ನೀವು ಇದ್ರ ಬಗ್ಗೆ ಒಂದು ಲೈನ್ ಬರೆದ್ರೆ 1 ಅಂಕಗಳು ಕೊಡ್ತಾರೆ. ಏನೂ ಇಲ್ಲ ಕಣ್ರಿ, ಇದೊಂದು ಗ್ಲೋಬಲ್ ಇಶ್ಯೂ ಆಗಿರುತ್ತೆ. ಈ ಚಿತ್ರವನ್ನು ನೋಡಿ ಬರಿಬೇಕಾ. ಗ್ಲೋಬಲ್ ಇಶ್ಯೂ ಇದು ಎದ್ರ ಬಗ್ಗೆ ಅಂದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಆಯಿತಾ. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಆ್ಯಂಡ್ ಫೈಟ್ ಫಾರ್ ಈಕ್ವಾಲಿಟಿ, ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಈಕ್ವಾಲಿಟಿ ಕೊಡಿ ಅಂತ ಅವರು ಹೊಡೆದಾರೆ. ಇದನ್ನು ರೇಸಿಸಮ್ ಅಂತ ಕರಿತೀವಿ, ಹೌದಲ್ವಾ. ಹೂ ಈಸ್ ದಿ ಫಸ್ಟ್ ಪ್ರೆಸೆಂಟ್ ಸೆಕ್ರೆಟರಿ ಜನರಲ್ ಆಫ್ UNO ಅಂತ ಇದೆ. ವಿಶ್ವಸಂಸ್ಥೆಯ ಪ್ರಸ್ತುತ ಸೆಕ್ರೆಟರಿ ಜನರಲ್ ಯಾರು ಅಂತ ಐ ಥಿಂಕ್ ಆಂಟೋನಿಯೋ ಗುಟರೆಸ್ ಇರಬೇಕು, ನನಗೆ ನೆನಪಿಲ್ಲ, ಸ್ವಲ್ಪ ಚೆಕ್ ಮಾಡ್ಕೊಳ್ರು. ಗಿವ್ ಒನ್ ಎಕ್ಸಾಂಪಲ್ ಫಾರ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಅಂತ ಇದೆ. ಆ್ಯಪಲ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟು, ಯಾವುದು ಕೋಕೋ-ಕೋಲಾ ಕಂಪ್ನಿಗಳು, ಈ ರೀತಿಯಾಗಿ ತಾವುಗಳು ಬರಿಬೋದು ಆಯಿತಾ. ಮುಂದಿನ ಎಲ್ಲ ಏನಿದು 2 ಅಂಕದ ಪ್ರಶ್ನೆಗಳನ್ನು ತಾವುಗಳು ನೋಡ್ಕೋಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ವಾಟ್ ಈಸ್ ಲಿಬರೇಷನ್, ವಾಟ್ ಈಸ್ ಐಡೆಂಟಿಟಿ ಪೊಲಿಟಿಕ್ಸ್, ನೇಮ್ ಎನಿ 2 ಏಜೆನ್ಸೀಸ್ ಆಫ್ UNO. ನಂತರದಲ್ಲಿ ಮತ್ತೆ 5 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಬೈ ಅಬ್ಸರ್ವಿಂಗ್ ದ ಪಿಕ್ಚರ್ ರೈಟ್ ದಿ ಡಿಮೆರಿಟ್ಸ್ ಆಫ್ ಏನಿದು ಡಿಮೆರಿಟ್ಸ್ ಆಫ್ ಸಮ್ಮಿಶ್ರ ಸರ್ಕಾರದ ದೋಷಗಳು ಅಂತ, ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಸಹಕಾರ ಸದಾ ಇರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರೆಲ್ಲ ಇಂಗ್ಲೀಷ್ ಫೇಲ್ ಆಗ್ತೀನಿ, ನನಗೇನು ಬರಲ್ಲ, ಏನಾಗುತ್ತೋ ಏನೋ ಅಂತ ಹೆದರ್ಕೊಂಡಂಥ ವಿದ್ಯಾರ್ಥಿಗಳಿಗೆ
ಅಥವಾ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅಂದುಕೊಂಡಂಥ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲು ಸರಿಯಾದ ಪ್ಲಾಟ್ಫಾರ್ಮು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಅದರ ಲಿಂಕ್ಸನ್ನು ನೀಡಿರ್ತೇನೆ. ದಯವಿಟ್ಟು ಗ್ರಾಮರನ್ನು ಮೊದಲು ಪರ್ಫೆಕ್ಟಾಗಿ, ಕ್ವಶನ್ ಆನ್ಸರ್ ಪರ್ಫೆಕ್ಟ್ ಆದರೆ 80 ಔಟ್ ಆಫ್ 80, 40 ಔಟ್ ಆಫ್ 80 ಫಿಕ್ಸು. ಧನ್ಯವಾದಗಳು ವಿದ್ಯಾರ್ಥಿಗಳೇ.